Hi, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಧನಾ ಅಕಾಡೆಮಿ ನಿಶ್ಚಿತ 360 ಪ್ರೋಗ್ರಾಮ್. ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ ಪಾರ್ಟ್ 2 ಕರೆಂಟ್ ಅಫೇರ್ಸ್ನ ನೋಡ್ತಾ ಬರೋಣ. ಸೊ ಟಿಲ್ ಎಸ್ಟರ್ಡೇ ಇಂದಿನ ಪಾರ್ಟಲ್ಲಿ ನಾವು ಪಾಲಿಟಿ ಆ್ಯಂಗಲ್ ರಿಲೇಟೆಡ್ ಏಪ್ರಿಲ್ ಮಂತ್ದು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಶಲ್ ಸಿ ದಿ ಕರೆಂಟ್ ಅಫೇರ್ಸ್ ವಿಚ್ ಆರ್ ರಿಲೇಟೆಡ್ ಟು ಎಕಾನಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸು ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಸ್ವಲ್ಪ ಸ್ಪೆಸಿಫಿಕ್ಕು, ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ಮೇಜರ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಯಾವುದಾದ್ರೂ ನ್ಯೂಸಲ್ಲಿ ಇತ್ತಾ ಅಂತ ಹೇಳಿ ವಿ ಶಲ್ ಸಿ ದಟ್. ಓಕೆ, ಸೊ ದ ಫಸ್ಟ್ ಟಾಪಿಕ್ ಇಸ್ ರಿಗಾರ್ಡಿಂಗ್ ಕೂಕಿ ಮತ್ತು ಮೇತಿ ಟ್ರೈಬ್ಸ್. ಎಗೇನ್ ನ್ಯೂಸಲ್ಲಿದೆ ಏನಿದೆ. ಸೊ ಲಾಂಗ್ ಬ್ಯಾಕ್ ಇಂದ ಕೂಕಿ ಮತ್ತು ಮೇತಿ ಟ್ರೈಬ್ದು ಎಥ್ನಿಕ್ ವೈಲೆನ್ಸ್ ನಡೀತಾ ಇದೆ. ಆ ಎಥ್ನಿಕ್ ವೈಲೆನ್ಸ್ ಅಲ್ಲಿ ವ್ಯಾಲಿ ರೀಜನ್ ಅಲ್ಲಿ ನಮಗೆ ಮೇತಿ ಟ್ರೈಬ್ಸ್ ಇದ್ದಾರೆ, ಇಲ್ಲಿ ರೀಜನ್ ಅಲ್ಲಿ ನಮಗೆ ಕೂಕಿ ಟ್ರೈಬ್ಸ್ ಇದ್ದಾರೆ. ಅಂದರೆ ಮೇಲ್ಗಡೆ ಬೆಟ್ಟದಲ್ಲಿ ಕೂಕಿ ಜನಾಂಗ ಇದೆ, ಸುತ್ತ ಮೇತಿ ಜನಾಂಗ ಇದೆ. ಸರ್ ನ್ಯೂಸಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಈ ಮೇತಿ ಜನಾಂಗದವರು ಮಿಡ್ ಏಪ್ರಿಲ್ ಅಲ್ಲಿ, ಅಂದರೆ ಏಪ್ರಿಲ್ ಮಧ್ಯದಲ್ಲಿ somewhere around 12th or 15th ನಮ್ಮಲ್ಲಿ ಹಿಂಗೆ ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಹಾಗೆ ಆ ಮೇತಿ ಜನಾಂಗ ತಾಂಗ್ ಜಿಯಾಂಗ್ ಬೆಟ್ಟ ಅಂತ ಹೇಳಿ ಬರುತ್ತೆ. ಓಕೆ, ಯು ಶುಡ್ ಬಿ ನೋಯಿಂಗ್ ದಿಸ್, ಗೊತ್ತಿರಬೇಕು ಯಾವುದು ತಾಂಗ್ ಜಿಯಾಂಗ್ ಬೆಟ್ಟ ಎಲ್ಲಿದೆ ಅಂತ ಹೇಳಿ. ತಾಂಗ್ ಜಿಯಾಂಗ್ ಬೆಟ್ಟ ಮಣಿಪುರದಲ್ಲಿ ಇದೆ. ಓಕೆ, ಆ ಮಣಿಪುರದಲ್ಲಿ ಇರ್ತಕ್ಕಂಥ ತಾಂಗ್ ಜಿಯಾಂಗ್ ಬೆಟ್ಟವನ್ನು ಪ್ರತಿ ವರ್ಷ ಬೆಟ್ಟ ಹತ್ತಿ ತಮ್ಮ ಹೊಸ ವರ್ಷದ ಆಚರಣೆಯನ್ನ ಮಾಡ್ತಾರೆ. ಯಾವ ಟ್ರೈಬು? ಮೇತಿ ಟ್ರೈಬು. ಹಾಗಾಗಿ ತಾಂಗ್ ಜಿಯಾಂಗ್ ಬೆಟ್ಟ ಎಲ್ಲಿದೆ ಅಂತ ಗೊತ್ತಿರಲಿ, ವಿಚ್ ಇಸ್ ಮಣಿಪುರ್. ಹಾಗಿದ್ರೆ ಆ ಆನ್ಯುವಲ್ ಇವೆಂಟ್ನ ಏನಂತ ಕರೀತಾರೆ ಅಂದರೆ, ಈಗ ಮೇತಿ ಜನಾಂಗ ಬೆಟ್ಟ ಹತ್ಬೇಕಲ್ಲ, ಏನಕ್ಕೆ ಬೆಟ್ಟ ಹತ್ತಾರೆ? ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೋಸ್ಕರ. ಆ ಹೊಸ ವರ್ಷವನ್ನು ಆಚರಣೆ ಮಾಡುವಂತಹ ಒಂದು ಆನ್ಯುವಲ್ ಇವೆಂಟ್, ವಾರ್ಷಿಕ ಆಚರಣೆಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಚೈರಾವ್ ಚಿಂಗ್ ಕಬಾ. ಅಂದರೆ ನಾವು ಹೆಂಗೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಹೊಸ ವರ್ಷದ ಆಚರಣೆ ಮಾಡ್ತೀವಲ್ಲ, ಆ ಹೊಸ ವರ್ಷ ಆಚರಣೆಗೆ ಒಂದು ಹೆಸರು ಇರುತ್ತೆ. ಆ ಚೈರಾವ್ ಚಿಂಗ್ ಕಬಾ ಅಂದರೆ ಇತ್ತೀಚೆಗೆ ಚೈರಾವ್ ಚಿಂಗ್ ಕಬಾ ನ್ಯೂಸಲ್ಲಿ ಕೇಳಿತ್ತಲ್ಲಪ್ಪ. ದ ಟರ್ಮ್ ಚೈರಾವ್ ಚಿಂಗ್ ಕಬಾ ವಿಚ್ ವಾಸ್ ಸೀನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು ವಾಟ್ ಅಂತ? ಇಟ್ ಈಸ್ ರಿಲೇಟೆಡ್ ಟು ಆನ್ ಆನ್ಯುವಲ್ ಇವೆಂಟ್, ವಾರ್ಷಿಕ ಆಚರಣೆ. ಯಾವ ವಾರ್ಷಿಕ ಆಚರಣೆ? ಮೇತಿ ಜನಾಂಗ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ನಾವು ಚೈರಾವ್ ಚಿಂಗ್ ಕಬಾ ಅಂತ ಹೇಳಿ. ಹಾಗಿದ್ರೆ ಮೇತಿ ಜನಾಂಗದ ಹೊಸ ವರ್ಷವನ್ನ ಹೆಂಗ್ ಕರೀತಾರೆ ಅಂತ ಹೇಳಿದ್ರೆ ಚೈರಾವಬೋ, ಚೈರಾವೋಬಾ ಅಂತ ಹೇಳಿ ಕರೀತಾರೆ. ಸೊ ದಟ್ ಈಸ್ ದಿ ನೇಮ್ ಫಾರ್, ಇಲ್ಲಿ ನೋಡಿ, ಚೈರಾವೋಬಾ. ಚೈರಾವೋಬಾ ಏನು? ಮೇತಿ ಜನಾಂಗದ ಹೊಸ ವರ್ಷ. ಚೈರಾವ್ ಚಿಂಗ್ ಕಬಾ ಏನು? ಆ ಹೊಸ ಆಚರಣೆ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಟ್ಯಾಂಗ್ ಜಿಯಾಂಗ್ ಬೆಟ್ಟವನ್ನ ಹತ್ತಿ ಸೆಲೆಬ್ರೇಟ್ ಮಾಡ್ತಾರೆ, ಅದನ್ನ ಇದಂತ ಕರೀತಾರೆ. ಸೊ ಮಣಿಪುರ್, ದಿಸ್ ಆರ್ ದಿ ಇಂಪಾರ್ಟೆಂಟ್ ಇಶ್ಯೂಸ್ ದಟ್ ವುಡ್ ಬಿ ಮೋರ್ ದನ್ ಸಫಿಷಿಯಂಟ್. ಸೊ ಗೋಯಿಂಗ್ ಟು ದಿ ನೆಕ್ಸ್ಟ್ ಕ್ವೆಶನ್. ಯಾಕದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಬಿನ್ ನ್ಯೂಸ್ ದಟ್ ಇಸ್ ಹಿಂದೂಗಳಿಗೆ ಮೌಂಟ್ ಕೈಲಾಶನ ಹತ್ತೋದನ್ನ ತಪ್ಪಿಸ್ಲಿಕ್ಕೆ ಏನು ಮಾಡ್ತಿರಲ್ಲ, ಅದೇ ಥರ ಈ ಮೇತಿ ಜನಾಂಗಕ್ಕೆ ನಾವೇನಾದ್ರು ಆ ಬೆಟ್ಟ ಹತ್ತಕ್ಕೆ ಬಿಡಲ್ಲ ಅಂದರೆ, ಈ ಮಿಸ್ಟೇ ಒಂದು ಟಾಪಿಕ್ ಯಾಕೆ ನ್ಯೂಸಲ್ಲಿದೆ ಅಂದರೆ, ಆ ಕೂಕಿ ಜನಾಂಗದವ್ರು ಬೆಟ್ಟ ಹತ್ತಂಗಿಲ್ಲ, ಬೆಟ್ಟ ಹತ್ತಕ್ಕೆ ಬಂದರು ಅಂದ್ರೆ ನಾವು ಮತ್ತೆ ಎಥ್ನಿಕ್ ವೈಲೆನ್ಸ್ ಆಗುತ್ತೆ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಯಾರಿಗೆ? ಮೇತಿ ಜನಾಂಗಕ್ಕೆ. ಯಾಕೆ ಬೆಟ್ಟ ಹತ್ಬೇಕು? ನಮ್ಮ ಜಾಗ ಇದು, ನಮ್ಮ ಜಾಗಕ್ಕೆ ಅವ್ರು ಬರಂಗಿಲ್ಲ. ಪ್ರತಿ ವರ್ಷ ಮಾಡ್ತಿದ್ರಲ್ಲ, ಸೊ ಆ ಥರ ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ. ಸೊ ಇಟ್ ಹ್ಯಾಸ್ ಬಿನ್ ದಿ ಇಶ್ಯೂ. ಸೊ ಹಾಗಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ PM ಪೋಷಣ್ ಸ್ಕೀಮ್ ವಿಚ್ ವಾಸ್ ಇನ್ ನ್ಯೂಸ್. ಯಾಕೆ ನ್ಯೂಸಲ್ಲಿ ಇತ್ತು PM ಪೋಷಣ್? ಇದಕ್ಕೇನು ಫಂಡ್ಸ್ ಅಲೋಕೇಶನ್ ಆಗ್ತಿತ್ತಲ್ಲ ಮಾಡೋದಕ್ಕೆ, ಸೊ ಅದನ್ನು 9.5% ಅಷ್ಟು ಜಾಸ್ತಿ ಮಾಡಿದ್ದಾರೆ. ಅಡಿಷನಲ್ ಕಾಸ್ಟು 954 ಕೋಟಿಯಷ್ಟು ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಇನ್ಫ್ಲೇಷನ್ ಆಗಿದೆ. ಇನ್ಫ್ಲೇಷನ್ ಆಗಿರೋದ್ರಿಂದ ಈ ಸ್ಕೀಮ್ಗೆ ಕಾಂಟ್ರಿಬ್ಯೂಷನ್ ಮಾಡತಕ್ಕಂಥ ಹಣವನ್ನು ಸಹ ಜಾಸ್ತಿ ಅಲೋಕೇಶನ್ ಮಾಡಬೇಕಂತ. ಹಾಗಾಗಿ ವಾಟ್ ಈಸ್ ದಿಸ್ PM ಪೋಷಣ್ ಸ್ಕೀಮ್ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸ್ಕೀಮ್ 1ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳಿಗೆ ಆಹಾರವನ್ನು, ಒಂದು ಟೈಮು ಊಟವನ್ನು ಕೊಡ್ತಕ್ಕಂಥ ಸ್ಕೀಮ್ ಇದು PM ಪೋಷಣ್. ನೀವು ಯಾವುದೇ ಸ್ಕೀಮ್ ಬರಲಿ, ಯಾವುದೇ ಸ್ಕೀಮ್ ಬಂತು ಅಂತ ಹೇಳಿದ್ರೆ ಮೊದಲನೇದು ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಯಾವುದಂತ ಗೊತ್ತಿರಬೇಕು, ಬೆನಿಫಿಷರೀಸ್ ಯಾರಂತ ಗೊತ್ತಿರಬೇಕು, ಅದ್ರ ಜೊತೆಗೆ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಗೊತ್ತಿರಬೇಕು. ಇವು ಮೂರು ಗೊತ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕೀಮ್ ಬೇಕಿದ್ರು ಯು ಕ್ಯಾನ್ ಆನ್ಸರ್ ಇಟ್ ಈಸಿಲಿ. ದಿಸ್ PM ಪೋಷಣ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಏನು? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಆ ಒಂದು ಸ್ಕೀಮ್ಗೆ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಸೇರಿ ಕೊಡುಗೆಯನ್ನು ಕೊಟ್ಟು ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದರೆ ಅದು ಸೆಂಟ್ರಲಿ ಸ್ಪಾನ್ಸರ್ಡ್. ಬರೀ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಸೊ PM ಪೋಷಣ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಯಾರು ಬೆನಿಫಿಷರೀಸು 1ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳಿಗೆ ಊಟವನ್ನು ಕೊಡ್ತಕ್ಕಂಥ ಸ್ಕೀಮ್ ಇದು. ಏನು ಕೊಡ್ತಾರೆ 1ನೇ ತರಗತಿಯಿಂದ, ಇದನ್ನ ಲೋವರ್ ಪ್ರೈಮರಿ ಮತ್ತು ಅಪ್ಪರ್ ಪ್ರೈಮರಿ 1ರಿಂದ 5, 5ರಿಂದ 8ನೇ ತರಗತಿ ಅಂತೇಳಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ 20 ಗ್ರಾಮ್ ಕಾಳು ಮತ್ತೆ 50 ಗ್ರಾಮ್ ತರಕಾರಿ ಕೊಡ್ತಾರೆ 1ರಿಂದ 5ನೇ ಕ್ಲಾಸ್ವರೆಗೂ. ಜೊತೆಗೆ 5ರಿಂದ 8ನೇ ಕ್ಲಾಸ್ವರೆಗೆ 30 ಗ್ರಾಮ್ ಕಾಳು 75 ಗ್ರಾಮ್ ತರಕಾರಿ ಕೊಡಬೇಕು ಪ್ರತಿದಿನಕ್ಕೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಏನು ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಇತ್ತಲ್ಲ ಈ ಊಟದ ಸ್ಕೀಮು, ಅದನ್ನ ರಿಪ್ಲೇಸ್ ಮಾಡಿ ಇಯರ್ ಗೊತ್ತಿರಬೇಕು. ಇನಿಷಿಯಲಿ ಎಷ್ಟು ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ 2021-22ರಿಂದ 2025-26 ಅಂದರೆ ಈ ಒಂದು ಅಕಾಡೆಮಿಕ್ಸ್ ಇಯರ್ಗೆ 5 ಅಕಾಡೆಮಿಕ್ಸ್ ಇಯರ್ಗೆ ಇನಿಷಿಯಲಿ ಇಷ್ಟು ಪೀರಿಯಡ್ಗೆ ಲಾಂಚ್ ಮಾಡಿದ್ದು. ನೋ ದಿಸ್ ಆಲ್ಸೋ 2021-22ರಿಂದ 2025-26 5 ವರ್ಷಕ್ಕೆ ಇನಿಷಿಯಲಿ ದೇ ಹ್ಯಾಡ್ ಲಾಂಚ್ಡ್ ದಿಸ್ ಸ್ಕೀಮ್. ಯಾವ ಸ್ಕೀಮು? PM ಪೋಷಣ್. ವಾಟ್ ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಯಾರು ಇಂಪ್ಲಿಮೆಂಟ್ ಮಾಡ್ತಿರೋದು? ಊಟ ಕೊಡ್ಬೇಕಂತ ಹೇಳಿದ್ರೆ ಯಾರು ಕೊಡ್ತಾರೆ? ಈಗ ಮಕ್ಳಿಗೆ ಊಟ ಕೊಡೋಕ್ಕೇನೋ ಬೇರೆ ಬರ್ತಾರ? ಸೊ ದಟ್ ಇಸ್ ಎಜುಕೇಷನ್ ಮಿನಿಸ್ಟ್ರಿನೇ. ಸೊ ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇಸ್ ಆಲ್ಸೋ ಎಜುಕೇಷನ್ ಮಿನಿಸ್ಟ್ರಿ. ಯಾವ ಸ್ಕೀಮು? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ದಟ್ ಇಸ್ ಇಟ್. ಸೊ ಗೋಯಿಂಗ್ ಟು ದಿ ನೆಕ್ಸ್ಟ್ ಸ್ಕೀಮ್ ವಿಚ್ ವಾಸ್ ಇನ್ ನ್ಯೂಸ್ ವಾಸ್ ಮುದ್ರಾ. PM ಮುದ್ರಾ, ಪ್ರಧಾನ ಮಂತ್ರಿ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅನ್ನೋದು. ಯಾಕೆ ನ್ಯೂಸಲ್ಲಿದೆ? PM ಮುದ್ರಾಗೆ 10 ವರ್ಷ ಆಗಿದೆ ಸೆಲೆಬ್ರೇಷನ್ ಮಾಡಲಿಕ್ಕೋಸ್ಕರ. ಹ್ಯಾಸ್ ಬಿನ್ 10 years ಸಿನ್ಸ್ PM ಮುದ್ರಾ ವಾಸ್ ಲಾಂಚ್ಡ್. ಸೊ ಏನು ಮಾಡ್ತಾರೆ PM ಮುದ್ರಾದಲ್ಲಿ? ಸೊ ದೇ ವಿಲ್ ಗಿವ್ ಲೋನ್ಸ್. ಯಾರಿಗೆ ಲೋನ್ಸ್ ಕೊಡ್ತಾರೆ? ಯು ಶುಡ್ ಬಿ ನೋಯಿಂಗ್ ದಿಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಲೋನ್ಸ್ ಕೊಡಲ್ಲ. ಅಂದರೆ ನಾನ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಮತ್ತು ನಾನ್ ಕಾರ್ಪೊರೇಟ್ ಆಕ್ಟಿವಿಟೀಸಿಗೆ, ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ ಕೊಡ್ತಕ್ಕಂಥ ಲೋನು PM ಮುದ್ರಾ ಸ್ಕೀಮ್. ಪ್ರಧಾನಮಂತ್ರಿ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ. ಓಕೆ, ಸೊ ಹೆಂಗೆ ಲೋನ್ ಕೊಡ್ತಾರೆ? ಇಟ್ ಇಸ್ ಡಿವೈಡೆಡ್ ಇಂಟು 4 ಕೆಟಗರೀಸ್. ಯಾವ್ಯಾವುದು 4 ಕೆಟಗರೀಸು? ಒಂದು ಶಿಶು, ಇನ್ನೊಂದು ಕಿಶೋರು, ಇನ್ನೊಂದು ತರುಣ್, ಇನ್ನೊಂದು ತರುಣ್ ಪ್ಲಸ್. ಫಸ್ಟು ಶಿಶು ಅಂಡರು ಬೇಸ್ಡ್ ಆನ್ ಸ್ಮಾಲ್ ಮತ್ತು ಮೈಕ್ರೋ ಎಂಟರ್ಪ್ರೈಸಸ್, ಲಾರ್ಜ್ ಎಂಟರ್ಪ್ರೈಸಸ್ಗೆ ಕೊಡಲ್ಲ, ಮತ್ತು ಅಗ್ರಿಕಲ್ಚರ್ ಆಕ್ಟಿವಿಟೀಸಿಗೆ ಕೊಡಲ್ಲ. ಓಕೆ, ದೇ ವಿಲ್ ಗಿವ್ ಫಾರ್ ಅಲೈಡ್ ಆಕ್ಟಿವಿಟೀಸ್, ಅಂದರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಂದರೆ ಈರುಳ್ಳಿ ಬೆಳೆಯೋಕ್ಕೆ ಕೊಡಲ್ಲ. ಈರುಳ್ಳಿ ಬೆಳೆದು ಅದನ್ನ ಎತ್ಕೊಂಬಂದು ಪಕೋಡ ಮಾಡಿ ಮಾರ್ತೀನಿ ಅಂದ್ರೆ ಕೊಡ್ತಾರೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್. ಓಕೆ, ಫಾರ್ ನಾನ್ ಫಾರ್ಮಿಂಗ್ ಆಕ್ಟಿವಿಟೀಸ್ ದೇ ವಿಲ್ ಗಿವ್ ದಿ ಲೋನ್ಸ್, ನಾನ್ ಕಾರ್ಪೊರೇಟ್ ಆಕ್ಟಿವಿಟೀಸ್ ದೇ ವಿಲ್ ಗಿವ್ ದಿ ಲೋನ್ಸ್, ಮತ್ತು ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ ಮಾತ್ರ. ಎಷ್ಟು ಕೆಟಗರಿ? 4 ಕೆಟಗರೀಸು. ಒಂದು ಶಿಶು ಅಂಡರು 50,000ವರೆಗೂ ಕೊಡ್ತಾರೆ. ಕಿಶೋರ್ ಅಂಡರು 50,000ದಿಂದ 5 ಲಕ್ಷವರೆಗೂ ಕೊಡ್ತಾರೆ. ತರುಣ್ ಅಂಡರು 5 ಲಕ್ಷದಿಂದ 10 ಲಕ್ಷವರೆಗೂ ಕೊಡ್ತಾರೆ. ಈ ತರುಣ್ ಕೆಟಗರಿಯಲ್ಲಿ ಲೋನ್ ತಗೊಂಡು ತೀರಿಸಿದವ್ರಿಗೆ ಮಾತ್ರ ತರುಣ್ ಪ್ಲಸ್ ಅನ್ನ ಕೊಡ್ತಾರೆ, ವಿಚ್ ಇಸ್ ಫ್ರಮ್ 10 lakhs to 20 lakhs. ಲಾಸ್ಟ್ ಇಯರ್ ಇದನ್ನ ಇಂಪ್ಲಿಮೆಂಟ್, ಅಂದರೆ ದೇ ಹ್ಯಾವ್ ಆಡೆಡ್ ದಿಸ್ ತರುಣ್ ಪ್ಲಸ್ ಅಂತಕ್ಕಂಥದ್ದು. ಮುಂಚೆ ಜಸ್ಟ್ 3 ಇತ್ತು. ಸೊ ನೋ ದಿಸ್, ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಗೊತ್ತಿರಲಿ. ಅಂದರೆ PM ಮುದ್ರಾ ಅಂಡರು ಎಷ್ಟು ಥರ ಲೋನ್ಸ್ ಕೊಡ್ತಾರೆ ಅಂತ ಕೇಳ್ಬೋದು. ಹೌ ಮೆನಿ ಟೈಪ್ಸ್? 4 ಟೈಪ್ಸ್. ದಟ್ ಇಸ್ ಶಿಶು, ಕಿಶೋರು, ತರುಣ್ ಪ್ಲಸ್ಸು. ಈ ತರುಣ್ ಪ್ಲಸ್ ಅಂಡರ್ ಲೋನ್ ತಗೋಬೇಕಂದ್ರೆ ನಾನು ತರುಣಲ್ಲಿ ಲೋನ್ ತಗೊಂಡಿರಲೇಬೇಕು. ಈಗ ನಾನು ಕಿಶೋರಲ್ಲಿ ಲೋನ್ ತಗೋಬೇಕಂದ್ರೆ ಶಿಶುವಲ್ಲಿ ಲೋನ್ ತಗೊಂಡಿರೋ ಅವಶ್ಯಕತೆ ಇಲ್ಲ. ನಾನು ತರುಣಲ್ಲಿ ಲೋನ್ ತಗೋಬೇಕು ಅಂತ ಹೇಳಿದ್ರೆ ಕಿಶೋರಲ್ಲಿ ಲೋನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕಿಶೋರಲ್ಲಿ ತಗೋಬೇಕಂದ್ರೆ ಶಿಶುವಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾನು ತರುಣ್ ಪ್ಲಸ್ ಅಂಡರು ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಲೋನ್ ತಗೋಬೇಕಂತ ಹೇಳಿದ್ರೆ ತರುಣಲ್ಲಿ, ಅಂದರೆ ಫಸ್ಟು 5 ಲಕ್ಷದಿಂದ 10 ಲಕ್ಷವರೆಗೂ ಲೋನ್ ತಗೊಂಡು ತರುಣ್ ಕೆಟಗರಿ ಅಂಡರು ಆ ಲೋನನ್ನು ಕ್ಲಿಯರ್ ಮಾಡಿದ್ದವ್ರಿಗೆ ಮಾತ್ರ ತರುಣ್ ಪ್ಲಸ್ ಅಂಡರ್ ಲೋನ್ ಕೊಡ್ತಾರೆ. ಶುಡ್ ಬಿ ನೋಯಿಂಗ್ ದಿಸ್. ಸ್ಟೇಟ್ಮೆಂಟ್ಸ್ ಮೇಲೆ ಆಗ್ತಾವ ಕ್ವೆಶನ್ಸ್. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಗೋಯಿಂಗ್ ಟು ಇಂಟರ್ನ್ಯಾಷನಲ್ ಅಫೇರ್ಸು. ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ರೀಸೆಂಟ್ಲಿ 4th April 6th BIMSTEC ಸಮಿಟ್ ಆಯಿತು, ವಿಚ್ ಹ್ಯಾಪನ್ಡ್ ಇನ್ ಬ್ಯಾಂಕಾಕ್, ಥೈಲ್ಯಾಂಡ್. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟು. ವಿ ಶಲ್ ಸಿ ಹೌ ದ ಕ್ವಶನ್ಸ್ ವಿಲ್ ಆಲ್ಸೋ ಬಿ ಆಸ್ಡ್. ಏನಿದು BIMSTEC ಅಂತಂದು ನೋಡ್ತಾ ಬರೋಣ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾವ ಡಿಕ್ಲರೇಷನು, ಯು ಶುಡ್ ಬಿ ನೋಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲ್ಸ್. ವಾಟ್ ಇಸ್ ದಿಸ್ BIMSTEC? ಮೊದಲನೇದಾಗಿ, ಸೊ ರೀಸೆಂಟ್ಲಿ ನರೇಂದ್ರ ಮೋದಿ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ದಿ BIMSTEC summit which happened in Thailand, Bangkok.
ಸೊ ನೋ ದಿ ಫುಲ್ ಫಾರ್ಮ್ ಆಫ್ ದಿಸ್ ಬಿಮ್ಸ್ಟೆಕ್. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕಾನಾಮಿಕ್ ಕೋಆಪರೇಷನ್. ಅಂದರೆ ಆರ್ಥಿಕ ಡೆವಲಪ್ಮೆಂಟ್ಗೋಸ್ಕರ ಕೋಆಪರೇಷನ್ಗೋಸ್ಕರ ಸೆಟಪ್ ಆದಂಥ ಸಂಸ್ಥೆ ಬಿಮ್ಸ್ಟೆಕ್. ಈ ಬಿಮ್ಸ್ಟೆಕ್ ಸಾರ್ಕ್ ಕಂಟ್ರೀಸ್ ಇದಾವಲ್ಲ, ಸಾರ್ಕ್ ಕಂಟ್ರೀಸು ಮತ್ತು ಆಸಿಯಾನ್ ಕಂಟ್ರೀಸು ಇವೆರಡರ ಮಧ್ಯೆ ಬ್ರಿಡ್ಜ್ ಆಗಿ ಆಕ್ಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಬಿಮ್ಸ್ಟೆಕ್ ಮಾಡಿದ್ರು. ದಟ್ ಈಸ್ 1997 ಫಸ್ಟ್ ಬ್ಯಾಕ್ ಡ್ರಾಪ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಸೆಟಪ್ ಆಯ್ತಂತ. 1997 ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಹೇಳಿ ಡಿಕ್ಲೇರ್ ಮಾಡಿ, ಗೊತ್ತಿರಬೇಕು ಬ್ಯಾಂಕಾಕ್ ಡಿಕ್ಲರೇಷನ್ ಯಾವುದಕ್ಕೋಸ್ಕರ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಬಿಮ್ಸ್ಟೆಕ್. ಫುಲ್ ಫಾರ್ಮ್ ಹೋಗೋಣ, ಅಲ್ಲಿಗೆ ಹೋಗೋಣ. ಈಗ ಈ ಪಾಕಿಸ್ತಾನದವ್ರು ನಾನ್ ಸೆನ್ಸು, ಪಾಕಿಸ್ತಾನದವ್ರು ಸಾರ್ಕಲ್ ಅವರೇ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ನಮ್ಮ ರೀಜನಲ್ ಕೋಆಪರೇಷನ್ ಮಾಡೋದಕ್ಕೋಸ್ಕರ ನಾನ್ ಸೆನ್ಸ್ ಪಾಕಿಸ್ತಾನ ಚೈನಾ ಇಟ್ಕೊಂಡು ನಮ್ಮ ಇಂಡಿಯಾದ ವಿ ವಾಂಟ್ ಎಕನಾಮಿಕ್ ಕೋಆಪರೇಷನ್ ಅಂತೆ. ಅವ್ರು ಬಂದು ದೇ ಇಂಪೋಸ್ ಟೆರರಿಸಮ್ನ ಲೀಡ್ ಮಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಅಂಡ್ ನಾನ್ ಸೆನ್ಸ್ ಮಾಡ್ತಿದ್ದಾರೆ. ಈ ಸಾರ್ಕ್ ಅಗೇನ್ ಯೂಸ್ಲೆಸ್, ಅದು ಡೆಡ್ ಲಾಕ್ ಅದು. ಯಾಕೆಂದ್ರೆ ನೋವೇರ್ ಇಟ್ ಇಸ್ ಕಾಂಪಿಟಿಂಗ್, ಬಿಕಾಸ್ ಪಾಕಿಸ್ತಾನ ಚೈನಾ ಇಬ್ರು ಇದ್ದಾರೆ. ಈ ಚೀನಾ ಎಕಾನಾಮಿಕ್ ಕೋಆಪರೇಷನ್ ಮಾಡೋದು ಬಿಟ್ಬಿಟ್ಟು ತನ್ನ ಸ್ವಾರ್ಥಕ್ಕೋಸ್ಕರ ಶ್ರೀಲಂಕಾ ಇನ್ವೆಸ್ಟ್ಮೆಂಟ್ ಮಾಡೋದು, ಅಲ್ಲಿನ ಡೆಪ್ಟ್ ಟ್ರ್ಯಾಪ್ ಮಾಡಿಕೊಂಡು ಅಲ್ಲಿನ ಸ್ಟ್ರಾಟಜಿಕ್ ಏನು ಚೋಕ್ ಪಾಯಿಂಟ್ಸ್ ಇದಾವೆ ಇಂಡಿಯಾದಲ್ಲಿ, ಇಂಡಿಯನ್ ಓಷನ್ ರೀಜನಲ್ಲಿ, ಅವನ್ನೆಲ್ಲ ಚೈನಾ ತಗೊಳ್ಳೋದು ಡೆಪ್ಟ್ ಟ್ರ್ಯಾಪ್ ಮಾಡಿಕೊಂಡು ಸ್ಟ್ರಿಂಗ್ ಆಫ್ ಪಲ್ಸ್ ಪಾಲಿಸಿ ಮೂಲಕ. ಅದ್ರ ಜೊತೆಗೆ ಮಾಲ್ಡೀವ್ಸ್ಗೂ ಸಹ ಸೇಮ್ ಅದೇ ಮಾಡೋದು. ಸೊ ಈ ನಿಟ್ಟಿನಲ್ಲಿ ಸಾರ್ಕ್ ಇಸ್ ಅ ಡೆಡ್ ಲಾಕ್. ಸೊ ಹಾಗಾಗಿ ನಮ್ಗೆ ಇನ್ನೊಂದು ಆರ್ಗನೈಸೇಷನ್ ಬೇಕು. ಹಾಗಾಗಿ ಬಿಮ್ಸ್ಟೆಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಲುಕ್ ಈಸ್ಟ್ ಪಾಲಿಸಿ, ಆಕ್ಟ್ ಈಸ್ಟ್ ಪಾಲಿಸಿ ಅಂದರೆ ನಮ್ಮ ಆಸಿಯಾನ್ ಕಂಟ್ರೀಸಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಲ್ಲಿ ನಮ್ಮ ಆರ್ಥಿಕ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ, ಅವ್ರಗಳ ಜೊತೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಭಾರತ ಸದೃಢವಾಗೋದಕ್ಕೆ ಈ ಪಾಕಿಸ್ತಾನ ಚೈನಾ ಬಿಟ್ಬಿಟ್ಟು ಮತ್ತು US ಟ್ರಂಪ್ ಯಾವಾಗಲೂ ಟ್ಯಾರಿಫ್ ಅಂತಿರ್ತಾನೆ. ಯುರೋಪು ದೇ ಆರ್ ಇಂಪೋಸಿಂಗ್ ಅದರ್ ಟ್ಯಾಕ್ಸಸ್, ಕಾರ್ಬನ್ ಟ್ಯಾಕ್ಸ್ ಎಲ್ಲ ಇಂಪೋಸ್ ಮಾಡ್ತಿದ್ದಾರೆ. ಅದ್ರ ಬದಲು ಇಫ್ ವಿ ಕ್ಯಾನ್ ಗೋ ಆರ್ ಆಕ್ಟ್ ಈಸ್ಟ್ ಪಾಲಿಸಿ ಹೋದ್ವಿ ಅಂತ ಹೇಳಿದ್ರೆ ನಮಗೆ ತುಂಬ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಇತ್ತಂದ್ರೆ ಅದು ಬಿಮ್ಸ್ಟೆಕ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಬಿಮ್ಸ್ಟೆಕ್ ಮೇಲೆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಇಂಪಾರ್ಟೆಂಟ್. ಓಕೆ, ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್. ಯಾಕೆ ಅಂದರೆ ಸಾರ್ಕ್ ಕಂಟ್ರೀಸು ಬಿಮ್ಸ್ಟೆಕ್ ಅಲ್ಲಿ ಇದಾವೆ, ಆಸಿಯಾನ್ ಕಂಟ್ರೀಸು ಬಿಮ್ಸ್ಟೆಕ್ ಅಲ್ಲಿ ಇದಾವೆ. ಓಕೆ, ವಾಟ್ ಈಸ್ ದಿಸ್ ಆರ್ಗನೈಸೇಷನ್ ಫಾರ್? ಇದು ಆರ್ಥಿಕ ಕೋಆಪರೇಷನ್ಗೋಸ್ಕರ, ಅಂದರೆ ಎಕಾನಾಮಿಕ್ ಕೋಆಪರೇಷನ್ ಆರ್ಗನೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಕೋಆಪರೇಷನ್. ಓಕೆ ಸರ್, ಸೆಕ್ಯೂರಿಟಿ ಅಲೈನ್ಸ್ ಬೇರೆ, ಸೆಕ್ಯೂರಿಟಿಗೋಸ್ಕರ ಮಾಡ್ತಕ್ಕಂಥ ಆರ್ಗನೈಸೇಷನ್ ಬೇರೆ. ಎಕ್ಸಾಂಪಲ್ ನ್ಯಾಟೋ ಇಸ್ ಅ ಸೆಕ್ಯೂರಿಟಿ ಅಲೈನ್ಸ್, ಬಟ್ ಬಿಮ್ಸ್ಟೆಕ್ ಇಸ್ ನಾಟ್ ಎ ಸೆಕ್ಯೂರಿಟಿ ಅಲೈನ್ಸ್, ಇಟ್ಸ್ ಎ ಎಕಾನಾಮಿಕ್ ಕೋಆಪರೇಷನ್ ಆರ್ಗನೈಸೇಷನ್. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಬಿಮ್ಸ್ಟೆಕ್? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕಾನಾಮಿಕ್ ಕೋಆಪರೇಷನ್. ಎಷ್ಟು ಕಂಟ್ರೀಸ್ ಇದಾವೆ? 7 ಕಂಟ್ರೀಸ್ ಇದಾವೆ. ಯಾವ್ಯಾವ ಕಂಟ್ರೀಸ್ ಈಚ್ ಅಂಡ್ ನೋಡ್ತಾ ಬರೋಣ. ರೀಸೆಂಟ್ಲಿ 6th ಸಮಿಟ್ ಎಲ್ಲಾಯಿತು? 6th ಸಮಿಟ್ ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ಆಯಿತು. ಅದರ ಜೊತೆಗೆ ಥೀಮ್ ಏನು? ಬಿಮ್ಸ್ಟೆಕ್ ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್. ಥೀಮ್ ಆಫ್ ಬಿಮ್ಸ್ಟೆಕ್ ಈ ಸತಿ ಸಮಿಟ್ ಆಗಿರೋದು ಗೊತ್ತಿರಬೇಕು. ದಟ್ ಇಸ್ ವಾಟ್ ಬಿಮ್ಸ್ಟೆಕ್ ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್. ಏನು ಮಾಡುತ್ತೆ ಇದು ಬಿಮ್ಸ್ಟೆಕ್ಕು? ಬಿಮ್ಸ್ಟೆಕ್ಕು ಸೆಕ್ಟೋರಲ್ ಕೋಆಪರೇಷನ್ ಅನ್ನು ಮಾಡುತ್ತೆ. ಸೆಕ್ಟೋರಲ್ ಕೋಆಪರೇಷನ್ ಯಾವುದು? ಬಿಮ್ಸ್ಟೆಕ್ಕು. ಇನಿಷಿಯಲಿ ಇದು ಬಿಸ್ಟೆಕ್ ಅಂತ ಇತ್ತು, ಬಿಮ್ಸ್ಟೆಕ್ ಇರಲಿಲ್ಲ. ಏನು? ಬಿಸ್ಟೆಕ್. ಓಕೆ, ವಾಟ್ ಹ್ಯಾಪನ್ 1997 ಏನು ಬ್ಯಾಂಕಾಕ್ ಡಿಕ್ಲರೇಷನಲ್ಲಿ ಮಾಡಿದಾಗ ಬಿಸ್ಟೆಕ್ ಅಂತ ಇತ್ತು. ದಟ್ ಆಸ್ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್. ಅದಾದ ಮೇಲೆ ಅದೇ ವರ್ಷ ಬಿಮ್ಸ್ಟೆಕ್ ಆಯಿತು. ಯಾಕೆ? ಮಯನ್ಮಾರ್ ಜಾಯಿನ್ ಆದಾಗ. ಓಕೆ, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟು ಕಂಟ್ರಿ ಆಯಿತು? ಅಲ್ಲಿಗೆ 5 ಕಂಟ್ರಿ ಆಯಿತು. ನೆಕ್ಸ್ಟು ಭೂತಾನ್ ಭೂತಾನ್ ಮತ್ತು ನೇಪಾಳ್ ಜಾಯಿನ್ ಆಗಿದ್ದರಿಂದ ನೆಕ್ಸ್ಟ್ 2 ಕಂಟ್ರೀಸ್ ಜಾಯಿನ್ ಆಗಿರೋದ್ರಿಂದ ಇಟ್ ಬಿಕೇಮ್ ಬಿಮ್ಸ್ಟೆಕ್. ಫುಲ್ ಫಾರ್ಮ್ ಚೇಂಜ್ ಆಯಿತು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಅಂಡ್ ಟೆಕ್ನಿಕಲ್ ಎಕಾನಾಮಿಕ್ ಕೋಆಪರೇಷನ್ ಅಂತ ಹೇಳಿ ಫುಲ್ ಫಾರ್ಮ್ ಇಟ್ ವಾಸ್ ಚೇಂಜ್. ಯಾವುದು? ಬಿಮ್ಸ್ಟೆಕ್. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಹೆಡ್ ಕ್ವಾರ್ಟರ್ಸ್ ಇರೋದು ಢಾಕಾದಲ್ಲಿ. ಓಕೆ, ದ ಬಿಮ್ಸ್ಟೆಕ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಢಾಕಾ. ವಾಟ್ ಡಸ್ ದಿಸ್ ಡೂ? 7 ಕಂಟ್ರೀಸ್ ಯಾವ್ಯಾವ ಇದಾವಲ್ರಿ, ಆ 7 ಕಂಟ್ರೀಸ್ಗೆ ಸೆಕ್ಟರ್ ವೈಸು ಕೋಆಪರೇಷನ್ ಮಾಡಲಿಕ್ಕೋಸ್ಕರ ದೇ ವಿಲ್ ಎಂಫಸೈಸ್. ಅಂದರೆ ಪ್ರತಿಯೊಂದು ಕಂಟ್ರಿಗೆ ಒಂದೊಂದು ವಲಯವನ್ನು ನೇಮಕ ಮಾಡಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಇಂಡಿಯಾಗೆ ಯಾವ ಸೆಕ್ಟರ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿರಬೇಕು. ಜೊತೆಗೆ ಸಬ್ ಸೆಕ್ಟರ್ಸ್ ಅಂದರೆ ಜಸ್ಟ್ ಹ್ಯಾವ್ ಅನ್ ಐಡಿಯಾ, ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಕೊಡ್ತಾ ಹೋಗ್ತಾರೆ ಎಕನಾಮಿಕ್ ಕೋಆಪರೇಷನ್. ಇಂಡಿಯಾ ಯಾವುದು? ಒಂದು ಸೆಕ್ಯೂರಿಟಿ,
ಟೆರರಿಸಮ್ನ ಕೌಂಟರ್ ಮಾಡಬೇಕು, ಟ್ರಾನ್ಸ್ನ್ಯಾಷನಲ್ ಕ್ರೈಮು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಎನರ್ಜಿ, ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ಭಾರತ. ಸೆಕ್ಟರ್ ಸ್ಪೆಸಿಫಿಕ್, ಆ ಸೆಕ್ಟರ್ ಸ್ಪೆಸಿಫಿಕ್ ಜೊತೆಗೆ ಅಗ್ರಿಕಲ್ಚರ್ಗೂ ಕೊಡುತ್ತೆ, ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜು, ಟ್ರೇಡ್ ಇನ್ವೆಸ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ಬ್ಲೂ ಎಕಾನಮಿ ಓಷನ್ನಲ್ಲಿ ಸಿಗ್ತಕ್ಕಂಥ ಎಕಾನಮಿ, ಜೊತೆಗೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಇನೋವೇಷನ್, ಥೈಲ್ಯಾಂಡ್ ಕನೆಕ್ಟಿವಿಟಿ. ಸೊ ಟೋಟಲ್ 7 ಕಂಟ್ರಿ ಗೊತ್ತಿರಬೇಕು. ಯಾವ್ಯಾವುದು? ಬಾಂಗ್ಲಾದೇಶ, ಭೂತಾನು, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ ಅಂಡ್ ಥೈಲ್ಯಾಂಡ್. 7 ಕಂಟ್ರೀಸ್ ಇದಾವೆ. ಸೊ ಕಂಬೈನ್ಡ್ಲಿ ಹ್ಯಾಸ್ 3.6 ಟ್ರಿಲಿಯನ್ ಅಷ್ಟು GDP ಇದೆ ಒಟ್ಟು 7 ಕಂಟ್ರಿಯಲ್ಲಿ. ಜೊತೆಗೆ ಎಂಟೈರ್ ವಿಶ್ವದ 21% ಆಫ್ ಪಾಪ್ಯುಲೇಷನ್ is in this organization. ಹಾಗಾಗಿ ಇಟ್ ವಿಲ್ ಬಿ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟ್ರಾಟಜಿಕ್ ಆರ್ಗನೈಸೇಷನ್ ಫಾರ್ ಇಂಡಿಯಾ. ನೋಡ್ರಿ, ಶ್ರೀಲಂಕಾದಲ್ಲಿ ಚೈನಾ ಡೆಪ್ ಟ್ರ್ಯಾಪ್ ಮಾಡಕ್ಕೆ ನೋಡ್ತಿದೆ. ಆ ಸಂದರ್ಭದಲ್ಲಿ ನಾವು ಚೀನಾಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಅಂತ ಶ್ರೀಲಂಕಾಗೆ ಸಪೋರ್ಟ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಹೆಲ್ಪ್ ಇನ್ ಅವರ್ ಸೆಕ್ಯೂರಿಟಿ ಅಲೈನ್ಸ್. ಅಂದರೆ ನಮಗೆ ಆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಏನು ಚೈನೀಸ್ ಇನ್ಫ್ಲೂಯೆನ್ಸ್ನ ಕಡಿಮೆ ಮಾಡಿ ಶ್ರೀಲಂಕಾ ನಮ್ಮ ಪರವಾಗಿತ್ತು ಅಂತ ಹೇಳಿದ್ರೆ ಇಟ್ ವುಡ್ ಬಿ ವೆರಿ ಗುಡ್. ಸೊ ಹಾಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಜೊತೆಗೆ ಈ ಒಂದು ಸಮಿಟಲ್ಲಿ ವಿಷನ್ 2030 ಅಂತಕ್ಕಂಥ ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ರೀಸೆಂಟ್ಲಿ ವಿಷನ್ 2030 ವಿಚ್ ವಾಸ್ ರಿಲೀಸ್ಡ್. ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡಿತು ಅಂತ ಕೇಳ್ಬೋದು. ದಟ್ ಇಸ್ ಬಿಮ್ಸ್ಟೆಕ್. ಯಾವುದು? ವಿಷನ್ 2030. ಏನು ಮಾಡಿದ್ದಾರೆ ಈ ಡಾಕ್ಯುಮೆಂಟು? ಅದ್ರ ಜೊತೆಗೆ ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮು, ಈ ಆರ್ಗನೈಸೇಷನ್ ಜೊತೆಗೆ ಬಿಮ್ಸ್ಟೆಕ್ ಕಂಟ್ರೀಸು ಡ್ರಗ್ ಟ್ರಾಫಿಕಿಂಗು, ಹ್ಯೂಮನ್ ಟ್ರಾಫಿಕಿಂಗು ರಿಲೇಟೆಡ್ ಆಗಿ ಇದನ್ನು ಕಾಂಬ್ಯಾಟ್ ಮಾಡಬೇಕು ಅಂದರೆ ಕಡಿಮೆ ಮಾಡಬೇಕು ಅಂತ ಹೇಳಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನ್ ಮಾಡಿದೆ. ರೀಸೆಂಟ್ಲಿ ಯಾವ ಆರ್ಗನೈಸೇಷನ್ನು UNODC, ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್, ಈ ಆರ್ಗನೈಸೇಷನ್ ಒಂದಿಗೆ ಹ್ಯೂಮನ್ ಸ್ಮಗ್ಲಿಂಗು, ಡ್ರಗ್ ಟ್ರಾಫಿಕಿಂಗು ಮತ್ತು ಆರ್ಗನೈಸ್ಡ್ ಕ್ರೈಮನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸಹಿ ಹಾಕಿದೆ ಅಂತ ಹೇಳಿದ್ರೆ ದಟ್ ಇಸ್ ಬಿಮ್ಸ್ಟೆಕ್. ಯು ಶುಡ್ ಬಿ ನೋಯಿಂಗ್. ಬಿಮ್ಸ್ಟೆಕ್ ಅಂಡ್ UNODC ಹ್ಯಾವ್ ಸೈನ್ಡ್ ಅ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಪ್ರಿವೆಂಟ್ ಹ್ಯೂಮನ್ ಸ್ಮಗ್ಲಿಂಗ್, ಡ್ರಗ್ ಟ್ರಾಫಿಕಿಂಗ್ ಅಂಡ್ ರೆಡ್ಯೂಸ್ ದಿ ಆರ್ಗನೈಸ್ಡ್ ಕ್ರೈಮ್, ಟೆರರ್ ಫೈನಾನ್ಸಿಂಗು ಇದನ್ನು ರೆಡ್ಯೂಸ್ ಮಾಡಲಿಕ್ಕೋಸ್ಕರ. ಸೊ ರೀಸೆಂಟ್ಲಿ ಎಕ್ಸಾಮಲ್ಲಿ ಒಂದು ಬಿಮ್ಸ್ಟೆಕ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಬಂದಿತ್ತು. ಹಾಗೆ ಯಾವ ಥರ ಕ್ವೆಶನ್ ಬರ್ಬೋದು ನೆಕ್ಸ್ಟ್ ನಿಮ್ಗೊಂದು ಐಡಿಯಾ ಕೂಡ ಸಿಗುತ್ತೆ MCQ ಹಾಕೋದ್ರಿಂದ. ಯು ಶುಡ್ ಬಿ ನೋಯಿಂಗ್ ದಿಸ್. ಅಂದರೆ ಬಹುಕ್ಷೇತ್ರೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿ ಉದ್ಯಮಶೀಲತೆ ಬಿಮ್ಸ್ಟೆಕ್ ಕುರಿತ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದು 7 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಆಬ್ವಿಯಸ್ಲಿ 7 ಕಂಟ್ರೀಸ್ ಇದಾವ. ದಟ್ ಇಸ್ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ನೇಪಾಲ್, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್. ಓಕೆ, ಬಾಂಗ್ಲಾದೇಶ್, ಭೂತಾನ್ ಅಂಡ್ ಮಯನ್ಮಾರ್. ಓಕೆ, ದಟ್ ಇಸ್ 7 ಕಂಟ್ರೀಸ್ ಇದಾವೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಸೇಮ್. ಇದು ಜಗತ್ತಿನ ಜನಸಂಖ್ಯೆಯ 21% ಒಳಗೊಂಡಿದೆ. ಆಬ್ವಿಯಸ್ಲಿ ಹೇಳ್ದಂಗೆ ಟೋಟಲ್ GDP ಎಷ್ಟು ಬರುತ್ತೆ? $3.6 ಟ್ರಿಲಿಯನ್ ಅಷ್ಟು GDP, ಜೊತೆಗೆ 21% ಆಫ್ ದಿ ಪಾಪ್ಯುಲೇಷನ್ ಇದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಜೊತೆಗೆ ಇದು ಕಾರ್ಯತಂತ್ರ, ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಉತ್ತೇಜಿಸುತ್ತದೆ. ಶುಡ್ ಬಿ ನೋಯಿಂಗ್. ಸೆಕ್ಟರ್ ಸ್ಪೆಸಿಫಿಕ್ ಅಗ್ರಿಕಲ್ಚರ್ಗೂ ಕೊಡುತ್ತೆ, ಕನೆಕ್ಟಿವಿಟಿ ಸೆಕ್ಟರ್ಗೂ ಕೊಡುತ್ತೆ, ಜೊತೆಗೆ ಬ್ಲೂ ಎಕಾನಮಿ, ಈ ಎಲ್ಲ ಸೆಕ್ಟರ್ಸ್ನ ಎಂಫಸೈಸ್ ಮಾಡೋದು ಬಿಮ್ಸ್ಟೆಕ್. ಶುಡ್ ಬಿ ನೋಯಿಂಗ್ ದಿಸ್. ಸೊ ಸಿ ಕರೆಕ್ಟ್ ಆಗುತ್ತೆ. ಇದು ಢಾಕಾದಲ್ಲಿ ತನ್ನ ಕೇಂದ್ರ ಕಚೇರಿನೂ ಹೊಂದಿದೆ. ಎಸ್, ಬಿಮ್ಸ್ಟೆಕ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಢಾಕಾ. ಸೊ ಹಾಗಾಗಿ ABCD 4 ಕರೆಕ್ಟ್ ಆಗ್ತವೆ. ಸೊ ಆಪ್ಷನ್ A ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಯು ಶುಡ್ ಬಿ ನೋಯಿಂಗ್ ಎವ್ರಿ ಕಂಟ್ರಿ ಇದು ಗೊತ್ತಿರಬೇಕು, ಜೊತೆಗೆ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು. ಬಿಮ್ಸ್ಟೆಕ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಅ ಸ್ಟ್ರಾಟಜಿಕ್ ಅಲೈನ್ಸ್ ಫಾರ್ ಇಂಡಿಯಾ ವೇರ್ ಸಾರ್ಕ್ ಇಸ್ ಡೆಡ್. ಗೋಯಿಂಗ್ ಫಾರ್ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ರೀಸೆಂಟ್ಲಿ ಟ್ರಂಪ್ ಹ್ಯಾಸ್ ಸ್ಪೋಕನ್ ವಿ ವಿಲ್ ಪುಟ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ನ ಹಾಕ್ತೀವಿ ಅಂತ ಮಾತಾಡಿದ್ದಾರೆ ಟ್ರಂಪ್. 90 ಡೇ ಪಾಸ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಏನಿದು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂದರೆ? ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ. ಅಂದರೆ ಈಗ USA ಇದೆ ಮತ್ತು ಇಲ್ಲಿ ಯಾವುದು ಶ್ರೀಲಂಕಾ ಇದೆ. ಟ್ಯಾರಿಫ್ ಅಂದರೆ ಏನು? ತೆರಿಗೆ, ಟ್ಯಾಕ್ಸ್. ಓಕೆ, ಏನು ರೆಸಿಪ್ರೋಕಲ್ ಟ್ಯಾರಿಫ್ಸು? ಈಗ ಶ್ರೀಲಂಕಾ USA ಇಂದ ಬರುವಂತಹ ಕಮಾಡಿಟಿಗಳಿಗೆ 10% ಟ್ಯಾಕ್ಸ್ ಆಗ್ತಿತ್ತು ಅಂತ ತಿಳ್ಕೊಳ್ಳೋಣ.
10% ಟ್ಯಾಕ್ಸ್ ಆಗ್ತದೆ. ಶ್ರೀಲಂಕಾ USA ಕಳಿಸ್ತಕ್ಕಂಥ ಕಮಾಡಿಟಿಗೆ ಈ USA 5% ಟ್ಯಾಕ್ಸ್ ಆಗ್ತದೆ. ಚೂರು ಗಮನ ಹರಿಸಿ. ಏನಿದು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಆಗ್ತಬೇಕು ನೀಟಾಗಿ. ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಸುಮ್ಮನೆ 2Excel ನೋಡೋದು, 2Excel ನೋಡಿದ್ರೆ ಅರ್ಥ ಆಗಲ್ಲ, ವರ್ಡಿಂಗ್ಸ್ ಸ್ಪಷ್ಟತೆ ಸಿಗಲ್ಲ. ಸೊ ಹಾಗಾಗಿ ಈಗ 5% ಆಗ್ತಿತ್ತು. ಯಾವುದಿದು? USA. ಯಾವುದು? ಶ್ರೀಲಂಕಾ. ನಾವು 5% ಹಾಕಲ್ಲ, ನಾವು 10% ಟ್ಯಾಕ್ಸ್ ಹಾಕ್ತೀವಿ ಅಂತ USA. ಅಂದರೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಕ್ಕಂತಹ ಐಟಮ್ಸಿಗೆ ಆ ಕಂಟ್ರಿ ಎಷ್ಟು ಟ್ಯಾಕ್ಸ್ ಹಾಕುತ್ತಲ್ಲ ಅಷ್ಟೇ % ಟ್ಯಾಕ್ಸ್ನ ನಾವು ಹಾಕ್ತೀವಿ ಅಂತ. ಸರ್ ಟ್ಯಾಕ್ಸ್ ಹಾಕೋದ್ರಿಂದ ಏನು ಸರ್ ಚೇಂಜ್ ಆಗುತ್ತೆ? USA ಇಲ್ಲಿಗೆ ನಾವು ಒಂದು ಬಿಸ್ಕೆಟ್ಸ್ ಕಳಿಸ್ತೀವಿ ಅಂತ ತಿಳ್ಕೊಳ್ರಿ. ಬಿಸ್ಕೆಟ್ಸ್ ಕಳಿಸ್ತೀವಿ ಅಂತ ಹೇಳಿದಾಗ USA ಬಿಸ್ಕೆಟ್ಸ್ನ ಶ್ರೀಲಂಕಾಗೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದ್ರಿಂದ ಅದ್ರ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾವುದ್ರದ್ದು? ಬಿಸ್ಕೆಟ್ ಬೆಲೆ. ಬಿಸ್ಕೆಟ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಬಿಸ್ಕೆಟ್ನ ಎಲ್ಲರೂ ತಗೋತಾರೆ. ಎಲ್ಲರೂ ಆ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಬಿಸ್ಕೆಟ್ಸ್ನ ತಗೊಂಡಾಗ ಈ ಬಿಸ್ಕೆಟ್ಸು ಸೇಲ್ ಆಗಲ್ಲ. ಈ ಬಿಸ್ಕೆಟ್ ಸೇಲ್ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಆ ದೇಶದಲ್ಲಿ. ಎಲ್ಲಿಂದ? USA ಹೋಗಿರ್ತಕ್ಕಂಥ ಬಿಸ್ಕೆಟ್ಸು. ಆವಾಗ USA ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಡಿಮ್ಯಾಂಡೇ ಇಲ್ಲ, ತಗೋತಾ ಇಲ್ವಲ್ಲ ಅಂತ ಹೇಳಿ. ಯಾಕೆ ತಗೋತಾ ಇಲ್ಲ? ಅವ್ರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ಜಾಸ್ತಿ ಟ್ಯಾಕ್ಸ್ ಹಾಕೋದ್ರಿಂದ ಏನಾಗ್ತದೆ? ಇದ್ರ ಪ್ರೈಸ್ ಜಾಸ್ತಿ ಆಗ್ತದೆ. ಇದ್ರ ಪ್ರೈಸ್ ಜಾಸ್ತಿ ಆದಾಗ ಆಟೋಮೆಟಿಕಲಿ USA ಎಕ್ಸ್ಪೋರ್ಟ್ ಆಗ್ತಿರೋದು ಕಮ್ಮಿ ಆಗುತ್ತೆ. USA ಎಕ್ಸ್ಪೋರ್ಟ್ ಆಗ್ತಿರೋದು ಕಮ್ಮಿ ಆಯಿತು ಅಂತ ಹೇಳಿದಾಗ ಅಲ್ಲಿನ ಉತ್ಪಾದನೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು ಅಂದರೆ GDP ಕಮ್ಮಿ ಆಗುತ್ತೆ. ಸೊ ಇಟ್ ಇಸ್ ಇಂಟರ್ಲಿಂಕ್ಡ್. ಹಾಗಾಗಿ ನಮ್ಮ ಫಸ್ಟ್ USA ನೀವು ಎಷ್ಟು ಟ್ಯಾಕ್ಸ್ ಹಾಕ್ತಿರಲ್ಲ ಅಷ್ಟೇ ಟ್ಯಾಕ್ಸ್ ನಾವು ಹಾಕ್ತೀವಿ. ನಮ್ಮ ಐಟಮ್ಗಳಿಗೆ ನೀವು ಮಾರ್ಕೆಟ್ ಕೊಟ್ಟು ಕಾಂಪಿಟೇಷನನ್ನು ಫೇರ್ ಇಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ವಸ್ತುಗಳಿಗೆ ಇದಾಗ್ತೀವಿ ಅಂತ. ದಟ್ ಈಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ಸರ್ ಹಾಗಿದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಏನಿಲ್ಲ, ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಡಿವೈಡೆಡ್ ಬೈ ಇಂಪೋರ್ಟ್ ಇಂಟು ಹಾಫ್ ಇಂಟು % ಕನ್ವರ್ಷನ್. ಸರ್ ಏನು ಸರ್ ಇದು ಫಾರ್ಮುಲಾ? ಇದು ಅಂದರೆ ಈಗ USA ಶ್ರೀಲಂಕಾ ಇಲ್ಲಿಂದ USA ₹100 ಎಕ್ಸ್ಪೋರ್ಟ್ ಮಾಡಿದ್ರು. ಶ್ರೀಲಂಕಾ ಇಲ್ಲಿಗೆ ಇಂಪೋರ್ಟ್ ಮಾಡುತ್ತೆ ಎಷ್ಟು? ₹50. ಶ್ರೀಲಂಕಾ USA ಏನಾಗ್ತಿದೆ? ಜಾಸ್ತಿ ಇದು USA, ಇದು ಶ್ರೀಲಂಕಾ. ಶ್ರೀಲಂಕಾಗೆ ಏನಾಗ್ತಿದೆ? USA ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿದೆ, ಇಂಪೋರ್ಟ್ ಕಮ್ಮಿ ಆಗ್ತಿದೆ. ಆವಾಗ ಟ್ಯಾಕ್ಸ್ ಎಷ್ಟು ಅಂದರೆ 100 - 50 ಡಿವೈಡೆಡ್ ಬೈ 50 ಇಂಟು 1/2 ಇಂಟು 100 ಕ್ಯಾಲ್ಕುಲೇಷನ್ ಆದಾಗ ಒಂದು ವ್ಯಾಲ್ಯೂ ಬರುತ್ತೆ. ಅಂದರೆ ಈಗ USA ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿರೋ ಕಂಟ್ರಿಗೆ ಟ್ಯಾರಿಫ್ಸು ಕಮ್ಮಿ ಆಗ್ತವೆ. ಸ್ವಲ್ಪ ಗಮನ ಹರಿಸ್ಬೇಕು, ಮಾಡ್ಕೋಬಾರ್ದು. ಈಗ ಮೇನ್ USA ಯಾಕೆ ಟ್ಯಾರಿಫ್ ಆಗ್ತಿದೆ, USA ಯಾಕೆ ತೆರಿಗೆನ ಹಾಕ್ತಿದೆ ಅಂದರೆ ಆ USA ವಸ್ತುವಿನ ಬೆಲೆ ಕಮ್ಮಿ ಆಗ್ಬೇಕಂತಂದ್ರೆ ಶ್ರೀಲಂಕಾದಲ್ಲಿ USA ಎಕ್ಸ್ಪೋರ್ಟ್ ಆಗ್ತಿರೋ ಐಟಮ್ಸ್ ಏನಾಗಬೇಕು? ಈ ಫಾರ್ಮುಲಾ ತಲೆ ಕೆಡಿಸ್ಕೊಬೇಡಿ, ಬಿಟ್ಟಾಕ್ರಿ. USA ಹೋಗ್ತಿರ್ತಕ್ಕಂಥದ್ದು ಏನಾಗಬೇಕು? ಕಾಸ್ಟು ಕಮ್ಮಿ ಆಗಬೇಕು. ಕಾಸ್ಟ್ ಕಮ್ಮಿ ಆದಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಕಂಟ್ರಿ USA ಜಾಸ್ತಿ ಇಂಪೋರ್ಟ್ ಮಾಡ್ಕೊತಿತ್ತು ಅಂದರೆ ಆ ಕಂಟ್ರಿ ಮೇಲೆ ಜಾಸ್ತಿ ಟ್ಯಾರಿಫ್ಸ್ ಏನು ಹಾಕಲ್ಲ. ಇಲ್ಲ ನಾವು ಶ್ರೀಲಂಕಾಯಿಂದ USA ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇತ್ತು, ನಾವು USA ಶ್ರೀಲಂಕಾಕ್ಕೆ ಸ್ವಲ್ಪ ಕಡಿಮೆ ಕಳಿಸ್ತಿದ್ದು ಅಂತ ಹೇಳಿದ್ರೆ ಅವಾಗ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ಲಿ ಅಮೇರಿಕನ್ ಇಂಟ್ರೆಸ್ಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ದೇ ಹ್ಯಾವ್ ಗಾನ್ ವಿತ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ಸರ್ ಈ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಹೊಂದಿದ ತಕ್ಷಣನೇ ಆದಾಗ ಈಗ ಆಬ್ವಿಯಸ್ಲಿ ಇಂಡಿಯಾಗೆ USA ಇದೆ, ಶ್ರೀಲಂಕಾ ಇದೆ. ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡೋದು ಇಂಪೋರ್ಟ್ ಮಾಡೋ ಅಂತಕ್ಕಂಥ ಕಮಾಡಿಟೀಸ್ ಚೇಂಜ್ ಆಗ್ತವೆ, ಪ್ರೈಸ್ ಚೇಂಜ್ ಆಗುತ್ತೆ. ಶ್ರೀಲಂಕಾಗೆ ಚೇಂಜ್ ಆಗುತ್ತೆ, ಅದೇ ರೀತಿ ಚೀನಾಗೆ ಚೇಂಜ್ ಆಗುತ್ತೆ. ಈ ಚೀನಾ ಎಲ್ಲದಕ್ಕೂ ಚೇಂಜ್ ಆದಾಗ ಒಂದೊಂದು ಕಂಟ್ರೀಸಿಗೆ ಒಂದೊಂದೊಂದೊಂದು ಟ್ಯಾಕ್ಸ್ ಹಾಕಬೇಕು. ಅಂದರೆ ಇಂಡಿಯಾಗೆ 27% ರೆಸಿಪ್ರೋಕಲ್ ಟ್ಯಾರಿಫ್ಸು, ಚೀನಾಗೆ 300% ಅಂತಿದ್ದಾರೆ, ಶ್ರೀಲಂಕಾಗೆ ಒಂದು 100% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದಾಗ ಅಂಡರ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಪ್ರಿನ್ಸಿಪಲ್ಸ್ ಪ್ರಕಾರ ಗೊತ್ತಿರಲಿ, ಇದು ನ್ಯೂಸಲ್ಲಿ ಇದ್ದಾಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸ್ಟೇಟ್ಮೆಂಟಲ್ಲಿ ಆಗ್ತವೆ. WTO ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಟನ್ ವುಡ್ ಕಾನ್ಫರೆನ್ಸ್ ಇಂದ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಂಥ WTO, ಅದರ ಬ್ಯಾಕ್ಗ್ರೌಂಡ್ ನೀವು ಸ್ಟಾಟಿಕಲ್ಲಿ ಓದ್ಕೊಂಡಿರ್ತೀರ. ಬಟ್ ಇಲ್ಲಿ
ನ್ಯೂಸಲ್ಲಿ ಬರ್ತಿರೋದು ಯಾವುದು ಅಂದರೆ ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂದರೆ ಅಕಾರ್ಡಿಂಗ್ ಟು WTO ಪ್ರಿನ್ಸಿಪಲ್. ನಾವು ಹಿಂಗೆ ಯಾವುದಾದ್ರೂ ಒಂದು ದೇಶ ಆ ಕಂಟ್ರಿ ಮೆಂಬರ್ ಆಗಿತ್ತು ಅಂದರೆ, ಯಾವುದಾದ್ರೂ ಒಂದು ದೇಶ WTO ಸದಸ್ಯ ರಾಷ್ಟ್ರವಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಸದಸ್ಯ ರಾಷ್ಟ್ರಗಳು ಇದನ್ನ ಅಬ್ಲೈಸ್ ಮಾಡಲೇಬೇಕು. ಅಂದರೆ ಪ್ರಿನ್ಸಿಪಲ್ ಇದು ಏನಿದು ಮೋಸ್ಟ್ ಫೇವರ್ಡ್ ನೇಷನ್ ಅಂತ. ಏನು ಮೋಸ್ಟ್ ಫೇವರ್ಡ್ ನೇಷನು? ಪ್ರತಿಯೊಂದು ದೇಶನ ಡಿಫ್ರೆಂಟಾಗಿ ಟ್ರೀಟ್ ಮಾಡೋಂಗಿಲ್ಲ. ಇಂಡಿಯಾಗೆ ಎಷ್ಟು ಟ್ಯಾರಿಫ್ ಹಾಕ್ತೀನಲ್ಲ ಅಷ್ಟೇ ಟ್ಯಾರಿಫ್ನ ನಾನು ಚೈನಾಗೂ ಹಾಕಬೇಕು, ಅಷ್ಟೇ ಟ್ಯಾರಿಫ್ನ ಶ್ರೀಲಂಕಾಗೂ ಹಾಕಬೇಕು. ಅಂದರೆ ಎಲ್ಲ ಕಂಟ್ರೀಸನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಹಂಗಿದ್ರೆ ಪಾಕಿಸ್ತಾನನ ಇಂಡಿಯಾ ಈ ಥರ ಟೆರರಿಸಮ್ ಆಕ್ಟಿವಿಟೀಸ್ನ ಮಾಡಬೇಕಾದ್ರೆ ಈಕ್ವಲ್ ಆಗಿ ಟ್ರೀಟ್ ಮಾಡಿ, ಟ್ರೇಡ್ನ ಬ್ಯಾನ್ ಮಾಡಿ, ಟ್ಯಾಕ್ಸ್ನ ಜಾಸ್ತಿ ಆಗ್ತಿದೆಯಲ್ಲ, ಅದು ಒಂದು ಎಕ್ಸೆಪ್ಷನ್ನು. ಏನು ಎಕ್ಸೆಪ್ಷನ್ನು? ಈಗ ಮೋಸ್ಟ್ ಫೇವರ್ಡ್ ನೇಷನ್ಸಿಂದ ಒಂದು ಕಂಟ್ರೀಸ್ನ ರಿಮೂವ್ ಮಾಡಬೇಕು ಅಂತಂದರೆ ಆ ಕಂಟ್ರಿ ಸೆಕ್ಯೂರಿಟಿ ಇಶ್ಯೂಸ್ ಇರಬೇಕು. ಈಗ ನೋಡಿ, ನಮಗೆ ಸೆಕ್ಯೂರಿಟಿ ಕನ್ಸರ್ನ್ ಇದೆ ಇಂಡಿಯಾಗೆ, ಯಾರದ್ರದ್ದು? ಪಾಕಿಸ್ತಾನದಿಂದ. ಸೊ ಹಾಗಾಗಿ ನಾವು ಪಾಕಿಸ್ತಾನವನ್ನು ಮೋಸ್ಟ್ ಫೇವರ್ಡ್ ನೇಷನ್ ಲಿಸ್ಟಿಂದ ತೆಗೆದುಬಿಟ್ಟಿದ್ದೀವಿ. ಬಟ್ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಕನ್ಸರ್ನ್ ಇಲ್ಲ. ಯಾವುದಕ್ಕೆ? USA. ಆದ್ರೂ ಸಹ ಟ್ಯಾಕ್ಸ್ ಆಗ್ತಿರೋದ್ರಿಂದ ಮೋಸ್ಟ್ ಫೇವರ್ಡ್ ನೇಷನ್ ಪ್ರಿನ್ಸಿಪಲ್ ವೈಲೇಷನ್ ಆಗ್ತಿದೆ. ಜಸ್ಟ್ ನೋ ದಿಸ್. ಮೋಸ್ಟ್ ಫೇವರ್ಡ್ ನೇಷನ್ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಿನ್ಸಿಪಲ್. ಈ ಅಂಡರ್ ದಿಸ್ ಪ್ರಿನ್ಸಿಪಲ್ ಪ್ರತಿಯೊಂದು ರಾಷ್ಟ್ರ ಎಲ್ಲ ರಾಷ್ಟ್ರವನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಬಟ್ ಈಕ್ವಲ್ ಆಗಿ ಟ್ರೀಟ್ ಮಾಡಬಾರ್ದು ಅಂದರೆ ಒಂದು ಎಕ್ಸೆಪ್ಷನ್ ಇದೆ, ಅದು ಸೆಕ್ಯೂರಿಟಿ ಕ್ಲಾಸ್ ಇರಬೇಕು. ಅಂದರೆ ಆ ದೇಶದಿಂದ ನಮ್ಮ ದೇಶಕ್ಕೆ ಯಾವ್ದಾದ್ರು ಸೆಕ್ಯೂರಿಟಿ ಕನ್ಸರ್ನ್ ಇತ್ತು ಅಂತ ಹೇಳಿದ್ರೆ ಆ ದೇಶನ ನಾವು ಮೋಸ್ಟ್ ಫೇವರ್ಡ್ ನೇಷನ್ಸ್ ಇಂದ ರಿಮೂವ್ ಮಾಡ್ಬೋದು. ಎಕ್ಸಾಂಪಲ್, ಭಾರತ ಪಾಕಿಸ್ತಾನವನ್ನು ಮೋಸ್ಟ್ ಫೇವರ್ಡ್ ನೇಷನ್ಸ್ ಇಂದ ರಿಮೂವ್ ಮಾಡಿದೆ. ದಟ್ ಕ್ಯಾನ್ ಬಿ ಡನ್. ಬಟ್ ಇಲ್ಲಿ USA ಕ್ಯಾಂಟ್ ಬಿ ಡನ್ ಬಿಕಾಸ್ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಶ್ಯೂ ಬರ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಏನಾಗ್ತವೆ, ಈಗ ಪ್ರೈಸ್ ಜಾಸ್ತಿ ಆಗುತ್ತೆ, ಕಮಾಡಿಟೀಸ್ ಗುಡ್ಸ್ದು ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಇನ್ಫ್ಲೇಷನ್ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಂಟೈರ್ ಇಶ್ಯೂಸ್ ಆರ್ ಬೀಯಿಂಗ್ ಸ್ಪೋಕ್. ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಈಗ USA ನಾನು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ ಅಂದಿದ ತಕ್ಷಣ ಟ್ರಂಪು ಎಲ್ಲ ಕಂಟ್ರೀಸು ತೊಗೊಂಡು USA ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಎತ್ಕೊಂಡೋದ್ರು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ಎಲ್ಲರೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಗೋಲ್ಡ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಎಗೇನ್ ಇಟ್ಸ್ ಅ ಕನ್ಸರ್ನ್ ಆನ್ ಫಾರೆಕ್ಸ್ ರಿಸರ್ವ್ ಮೇಲೆ ಪರಿಣಾಮ ಬೀಳುತ್ತೆ. ಇಟ್ ಇಸ್ ಕ್ಲಿಯರ್. ಇಟ್ ಇಸ್ ರಿಲೇಟೆಡ್ ಟು ರೆಸಿಪ್ರೋಕಲ್ ಟ್ಯಾರಿಫ್ಸ್. Next topic is aviation disputes be easier to resolve. Continue ಮಾಡೋಣ.